ಹಾಯ್ ಗೈಸ್, ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಮನೆ ಮಗ ಕೃಷಿ ಮಾಡೋ ನಮಸ್ಕಾರಗಳು. ಮತ್ತು ನನ್ನ ವ್ಲಾಗ್ಸ್ ವಿತ್ ಕೃಷಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತು ಏನಂದರೆ ಗೈಸ್, ನಿನ್ನೆ ಮೊದಲನೇ ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋದಲ್ಲಿ ನಂಗೆ ಸ್ವಲ್ಪ ಭಯ ಇತ್ತು, ಹೆಂಗೆ ಮಾಡ್ಬೋದು, ಜನ ಯಾವ ಥರ ಕಮೆಂಟ್ ಮಾಡ್ತಾರೆ, ಏನು ಅನ್ಕೋಬೋದು. ನಾನು ಅಂದ್ಕೊಂಡಿದ್ದೆ ಯಾವುದೂ ಆಗಿಲ್ಲ, ಬಟ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾನೇನೋ ಅಂದ್ಕೊಂಡಿದ್ದೆ, ಬಟ್ ಜನ ಸಪೋರ್ಟ್ ಮಾಡಿದ್ದಾರೆ. ಕಮೆಂಟ್ ಎಲ್ಲ ಒಳ್ಳೊಳ್ಳೆ ಕಮೆಂಟ್ ಬಂದಿದ್ದಾವೆ. ಆ್ಯಂಡ್ ನನಗೆ ಸ್ವಲ್ಪ ಭಯ ಇದ್ದಿದ್ದು ಸ್ವಲ್ಪ ಕಮ್ಮಿ ಆಗೈತೆ. ಸೊ ನಾನು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಡೈಲಿ ವೀಡಿಯೋಸ್ ಮಾಡ್ತಾ ಹೋಗ್ತೀನಿ. ಸಪೋರ್ಟ್ ಬಂದಿದೆ ಗೈಸ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ಆಲ್ಮೋಸ್ಟ್ 30 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಂಗೆ ಸ್ವಲ್ಪ ಖುಷಿ ಆಗ್ತಿದೆ. ಮೊದಲನೇ ದಿನವೇ 30 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಮತ್ತು ಲೈಕ್ ಕೂಡ ಬಂದಿದೆ. ಸೊ ಸಪೋರ್ಟ್ ಮಾಡಿದ್ದಾರೆ ಗೈಸ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಏನು ಟಾಪಿಕ್ ಏನಿಲ್ಲ, ಕಂಟೆಂಟ್ ಏನಿಲ್ಲ, ಎರಡನೇ ವೀಡಿಯೋ ಅಲ್ವ ಅಂತ ನಾನು ಸ್ವಲ್ಪ ಮಾತಾಡೋಣ ಅಂತ ಬಂದೆ. ನಾನು ಬಿಸ್ನೆಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಹಳೆ ವೀಡಿಯೋದಲ್ಲಿ. ನಮ್ಮದಿರೋದು ಒಂದು RPM ಇವೆಂಟ್ಸ್ ಅಂತ. ಅದು ಯಾವ ಥರ ಅಂದರೆ ಡೆಕೋರೇಷನ್ ಆಗಲಿ, ಯಾವುದಾದ್ರು ಮದುವೆ ಡೆಕೋರೇಷನ್ ಸಿಂಪಲಾಗಿ ಮಾಡ್ತಿರೋದು, ಎಂಗೇಜ್ಮೆಂಟ್ಸು, ಹಳದಿ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಬರ್ತ್ಡೇ, ಆ್ಯನಿವರ್ಸರಿ, ಯಾವುದಕ್ಕಾದರೂ ಸರಿ, ಬಲೂನ್ ಡೆಕೋರೇಷನ್ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಯಾವುದಾದ್ರೂ ಸರಿ ನಾವು ಮಾಡಿಕೊಡ್ತೀವಿ. ಸೊ ನಮ್ಮ ಇನ್ಸ್ಟಾ ಪೇಜ್ ಬಂದ್ಬಿಟ್ಟು ಇಲ್ಲಿ ತೋರಿಸ್ತಿದ್ದೀನಿ ನಾನು. ಇದು ನಮ್ಮ ಇನ್ಸ್ಟಾ ಪೇಜು, ನಮ್ಮ ಬಿಸ್ನೆಸ್ ಅಕೌಂಟ್ದು ಇನ್ಸ್ಟಾ ಪೇಜು. ಸೊ ಅದನ್ನು ಫಾಲೋ ಮಾಡ್ಕೊಳ್ಳಿ ಗೈಸ್. ನಾವು ಯಾವ್ಯಾವ ಇವೆಂಟ್ ಮಾಡಿದ್ದೀವಿ ಅಂತಲೂ ಇಲ್ಲಿದೆ. ಸೊ ನಾವು ಯಾವ ಇವೆಂಟ್ ಮಾಡ್ತೀವಿ ಅಂತಲೂ ಕೂಡ ನಾನು ಅಲ್ಲಿ ಹಾಕಿದ್ದೀನಿ. ಸೊ ಈ ಇನ್ಸ್ಟಾ ಅಕೌಂಟ್ನ ಫಾಲೋ ಮಾಡಿಕೊಂಡು ನಮ್ಮ ಬಿಸ್ನೆಸ್ಸಲ್ಲಿ ಯಾರಿಗಾರು ಬೇಕು ಅಂದರೆ, ಡೆಕೋರೇಷನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ರೀಸನಬಲ್ ಪ್ರೈಸಸಲ್ಲಿ ಮಾಡಿಕೊಡ್ತೀನಿ ಗೈಸ್. ಮತ್ತು ನಾವು ಇಲ್ಲಿವರೆಗೂ ಮಾಡಿರೋ ಇವೆಂಟ್ಗಳದ್ದು ಪೋಸ್ಟ್ ಇದೆ. ಸೊ ನೋಡಿ, ಲೈಕ್ ಮಾಡಿ, ಇಷ್ಟ ಆದರೆ ಅದರಲ್ಲೂ ಕಮೆಂಟ್ ಮಾಡಿ. ಸೊ ಮತ್ತು ಹಳ್ಳಿ ಹುಡುಗ ಕೃಷಿ ಅಕೌಂಟು ಕೂಡ ಇದೆ. ಅದರಲ್ಲಿ ನಂದು ಡೈಲಿ ವ್ಲಾಗ್ಸ್, ಕಂಟೆಂಟ್ ಕ್ರಿಯೇಷನ್ಸ್ ಎಲ್ಲ ಇನ್ಸ್ಟಾದಲ್ಲಿ ಬರುತ್ತೆ. ಸೊ ಫಾಲೋ ಮಾಡ್ಕೊಳ್ಳಿ ಗೈಸ್. ಇದು ನಂದು ಇನ್ಸ್ಟಾ ಪೇಜು, ಹಳ್ಳಿ ಹುಡುಗ ಕೃಷಿ ಅಂತ. ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಮತ್ತು ಇನ್ಸ್ಟಾ ಪ್ರೊಫೈಲ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ಬೇಕಾದರೂ ಹೋಗಿ ನೋಡ್ಬೋದು. ಮತ್ತು ಇನ್ನೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ನಂದು ಮೊದಲನೇ ವಿಡಿಯೋದಲ್ಲಿ ಒಳ್ಳೆಯ ಸಪೋರ್ಟ್ ಬಂದಿದೆ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ಕಂಟೆಂಟ್ಸ್ಗಳನ್ನ ತಂದೇ ತರ್ತೀನಿ. ನಾನು ಮಾತು ಕೊಡ್ತೀನಿ. ನಾನು ನಿಮಗೆ ಕಂಟೆಂಟ್ಗಳನ್ನ ತಂದು ನಿಮ್ಮನ್ನು ಯಾವಾಗಲೂ ರಂಜಿಸ್ತಾ ಇರ್ತೀನಿ. ಸೊ ಸಪೋರ್ಟ್ ಬೇಕು ಗೈಸ್. ಹಂಗೆ ಬಿಸ್ನೆಸ್ಸಲ್ಲೂ ಕೂಡ ನನಗೆ ಸಪೋರ್ಟ್ ಬೇಕು. ಇದು ಸ್ಟಾರ್ಟ್ ಮಾಡಿ ಜಾಸ್ತಿ ಏನಾಗಿಲ್ಲ, ಈಗ ರೀಸೆಂಟಾಗಿ ಒಂದು 4 ತಿಂಗಳಾಗಿರ್ಬೋದು. 4 ತಿಂಗಳಲ್ಲಿ ಅಷ್ಟು ಅಕೌಂಟಲ್ಲಿ ಇದೆಯಲ್ಲ, ಅಷ್ಟು ಇವೆಂಟ್ ಮಾಡಿದ್ದೀವಿ ಗೈಸ್. ಚೆನ್ನಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಆಮೇಲೆ RPM ಇವೆಂಟ್ಸ್ ಅಂತ ಹೆಸರು ಇಟ್ಕೊಂಡಿದ್ದಾರಲ್ಲ, ಏನಿರ್ಬೋದು, RPM ಅಂತ ಇದೆಯಾ ಅದಕ್ಕೆ ಇಟ್ಕೊಂಡ್ರೆ ಅಂತ ನೀವು ಕೇಳ್ಬೋದು. ಸೊ RPM ಅಂದರೆ ಗೈಸ್, ನಾವು 3 ಜನ ಫ್ರೆಂಡ್ಸ್ ಇದ್ದೀವಿ. ಸೊ ನಮ್ಮ 3 ಜನ ಫ್ರೆಂಡ್ಸಿಂದು ಹೆಸರು ಸೇರಿ RPM ಅಂತ ಬಂತು. ಸೊ ಹಂಗಾಗಿ ನಾವು RPM ಅಂತ ಇಟ್ವಿ. ಹೆಸರೇನು ಅಂದರೆ R ಅಂದರೆ ರಾಕೇಶ್ ಅಂತ, P ಅಂದರೆ ನಾನು ಪುರುಷೋತ್ತಮ್, M ಅಂದರೆ ಮೋಕ್ಷಿತ್ ಅಂತ, RPM ಅಂತ 3 ಜನ ಇದ್ದೀವಿ ನಾವು. ಸ್ಟಾರ್ಟಿಂಗು MRP ಅಂತ ಇಡೋಣ ಅಂದ್ಕೊಂಡ್ವಿ, ಆದರೆ ಅದು ಸರಿಯಾಗಲ್ಲ ಅಂತ RPM ಅಂತ ಇಟ್ವಿ. ಸೊ ನೇಮ್ ಹೇಗಿದೆ ಗೈಸ್, ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ ನನಗೆ. ಆಮೇಲೆ ನಿಮಗೆ ಯಾವ್ದಾದ್ರು ಇವೆಂಟ್ ಇದ್ದರೂ ನೀವು ಚೆನ್ನಾಗಿ ಮಾಡ್ಕೊಡ್ತೀವಿ, ರೀಸನಬಲ್ ಪ್ರೈಸಸ್ ಚೆನ್ನಾಗಿ ಮಾಡ್ಕೊಡ್ತೀವಿ. ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಇದೇ ಇನ್ಸ್ಟಾ ಪೇಜ್ಗೆ ನೀವು ಮೆಸೇಜ್ ಹಾಕಿ ಇದು ಕೇಳ್ಬೋದು, ಏನಾದರೂ ಇನ್ಫಾರ್ಮೇಷನ್ ಇದ್ದರೆ. ರೀಸನಬಲ್ ಪ್ರೈಸಸಲ್ಲಿ ನಾನು ಮಾಡಿಕೊಡ್ತೀನಿ, ಆಫರಬಲ್ ಪ್ರೈಸಸಲ್ಲಿ ನಾನು ಮಾಡಿಕೊಡ್ತೀನಿ ಗೈಸ್. ಸೊ ನಾನು ಬರೋ ಮುಂದಿನ ದಿನಗಳಲ್ಲಿ ಒಂದು RPM ಇವೆಂಟ್ಸ್ ಅಂತ ಏನಿದೆ ಅದನ್ನು ಕೂಡ ದೊಡ್ಡದಾಗಿ ಮಾಡಬೇಕು ಹಾಸನಲ್ಲಿ. ಅದ್ರ ಜೊತೆಗೆ ಒಬ್ಬ ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗಿ ನಾನು ಮುಂದೆ ಹೊಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ ಗೈಸ್. ನಾನು ಎಷ್ಟು ನನ್ನ ಕೈಲಿ ಎಫರ್ಟ್ ಆಗೋಕ್ಕಾಗುತ್ತೋ ಅಷ್ಟು ಎಫರ್ಟ್ ಹಾಕ್ತೀನಿ. ನಿಮ್ಗಳ ಸಪೋರ್ಟ್ ಬೇಕು ಗೈಸ್ ಅಷ್ಟೇ. ನನಗೆ ಎಷ್ಟು ಹಾಕ್ಬೇಕಾಗುತ್ತೋ ಅಷ್ಟು ನಾನು ಎಫರ್ಟ್ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಮಾತಾಡೋಕ್ಕಾರೆ ಭಯ ಆಗ್ತಿದೆ.
ಏನು ಕರೆಕ್ಟಾಗಿ ಮಾತಾಡಿದ್ದೀನ ಇಲ್ವಾ ಅಂತ. ಸೊ ನೀವು ಏನಾರು ತಪ್ಪು ಮಾತಾಡಿದರೆ ನಾನೇನಾರು ತಪ್ಪು ಮಾತಾಡಿದರೆ ಅದಕ್ಕೆಲ್ಲ ಸ್ಟಾರ್ಟಿಂಗ್ ಇಂಪ್ರೂವ್ ಆಗ್ತೀನಿ ಗೈಸ್. ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲೆಲ್ಲ ನಾನು ಇಂಪ್ರೂವ್ ಆಗ್ತೀನಿ. ಈಗ ನಾನು ಯಾವ ಥರ ಮಾತಾಡಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. 2ನೇ ವೀಡಿಯೋದಲ್ಲಿ ಎಷ್ಟು ಇಂಪ್ರೂವ್ ಆಗಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಗೈಸ್, ಇವತ್ತಿಗೆ ಇಷ್ಟು. ನನ್ನ RPM ಇವೆಂಟ್ಸ್ ಏನು ಬಿಸ್ನೆಸ್ ಇದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ಸ್ ಎಲ್ಲ ಇನ್ಸ್ಟಾದಲ್ಲಿ ಅಪ್ಲೋಡ್ ಆಗ್ತೈತೆ, ನೋಡ್ಬೋದು. ಲೈಕ್ ಮಾಡಿ ಗೈಸ್, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ ಹೇಳ್ತಾ ಇವತ್ತಿನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಬೈ ಬೈ.